ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗಂಡನಿ ಮಾತಾಡ್ತಾ ಇರೋದು. ಸೊ ನನ್ನ ವ್ಲಾಗ್ ಬಂದುಬಿಟ್ಟು ನಾನು ನನ್ನ ತಂಗಿ ಔಟ್ ಸೈಡ್ ಹೋಗಿದ್ವಿ. ಆ್ಯಂಡ್ ನಮ್ಮ ತಂಗಿ ಬಂದಿದ್ಲು, ನಮ್ಮ ಹಸ್ಬೆಂಡ್ ಅವರೆಲ್ಲ ಕುಕ್ಕಿಗೆ ಹೋಗಿದ್ರು. ನಂಗೆ ಹೋಗೋಕ್ಕಾಗಿರಲಿಲ್ಲ. ಸೊ ನಮ್ಮ ತಂಗಿನ ಊರಿಂದ ಬಂದಿದ್ಲು. ಸೊ ಅವಳನ್ನ ಕರ್ಕೊಂಡು ಎಕ್ಸಿಬಿಷನ್ ಆಮೇಲೆ ಮೂವಿ ಅಂತೆಲ್ಲ ಪ್ಲ್ಯಾನ್ ಮಾಡಿ ಹೋಗಿರೋದು. ಸೊ ತುಂಬಾ ಚೆನ್ನಾಗಿತ್ತು, ನನಗಂತೂ ತಂಗಿ ಜೊತೆ ಹೋಗಿರೋದು. ಸೊ ಅದರದ್ದು ವೀಡಿಯೋಸ್ ಎಲ್ಲ ಹಾಕ್ತೀನಿ. ಆ್ಯಂಡ್ ಯಾರೂ ಲೈಕ್ ಅಷ್ಟೊಂದು ಕೊಡ್ತಾ ಇಲ್ಲ. ನನ್ನ ವೀಡಿಯೋಸ್ ಇಷ್ಟ ಆಗ್ತಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ ವೀಡಿಯೋಸ್ ಬೇಕಿದ್ರೆ, ನಿಮಗೆ ಯಾವ ಥರ ಬೇಕು ಆ ಥರ. ಸೊ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾವು ಹೋಗಿರೋದು ಎಕ್ಸಿಬಿಷನ್ಗೆ, ನೀವೇ ನೋಡ್ತಾ ಇರ್ಬೋದು. ಎಲ್ಲ ಎಕ್ವೇರಿಯಂ ಫಿಶಸ್ನ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ನನಗಂತೂ. ನೆಕ್ಸ್ಟ್ ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿಬಿಟ್ಟು ರೀಲ್ಸ್ ಮಾಡ್ತಾರಲ್ವ, ರೌಂಡ್ ತಗೊಂಡು ಹೋಗ್ತಾರಲ್ವ, ಆ ಥರ ಮಕ್ಕಳು ಮತ್ತು ದೊಡ್ಡವರು ಹೋಗ್ಬೋದಿತ್ತು. ಬಟ್ ನಾವು ಹೋಗಿಲ್ಲ, ಚೆನ್ನಾಗಿ ಅನಿಸಲಿಲ್ಲ ನಮ್ಗೆ ಹೋಗ್ಲಿಕ್ಕೆ ಮಾತ್ರ. ನೆಕ್ಸ್ಟ್ ನಾವು ಹೋಗಿದ್ದು ಪೆಟ್ ಶೋ ಅಂತ ಹೇಳ್ಬಿಟ್ಟು, ಇಲ್ಲಿ ತುಂಬ ಪಕ್ಷಿಗಳನ್ನ ಹಾಕಿದ್ರು, ವಿಧ ವಿಧವಾದ ಪಕ್ಷಿ, ವೆರೈಟಿ ಆಗಿರುವಂಥ ದೇಶ ವಿದೇಶಗಳಲ್ಲಿರುವಂಥ ಪಕ್ಷಿಗಳನ್ನ ತಗೊಂಬಂದು ಇಲ್ಲಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮಾತ್ರ ಹೋಗಿ ಬಂದಿರೋದು ನನಗಂತೂ. Don't get in outside. Like I said, when you can take for how much? 5 cocktail. This only auntie service. बंदे के ಎದ್ದಳು ಬೇಗ ಒಂದೇ ಕಲರ್ ನೋಡಿ, ರೆಡ್ ಅಂತ ಹಾಕೋದು. ಆಫ್ರಿಕನ್ ಬಾಲ್ ನೆಕ್ಸ್ಟ್ ಇಲ್ಲಿ ಅದಿದು ಅಂತೇಳ್ಬಿಟ್ಟು ಎಕ್ಸಿಬಿಷನಲ್ಲಿ ಮಾಡ್ತಾಯಿದ್ರು. ನಾವೇನು ತಗೊಳ್ಳೋಕ್ಕೆ ಹೋಗಲಿಲ್ಲ, ಅಲ್ಲಿ ಜಸ್ಟ್ ನೋಡ್ಕೊಂಡು ಬರ್ತಾಯಿದ್ವಿ ಏನು ಅಂತ. ಸೊ ನೋಡಿ, ಇಷ್ಟೊಂದು ಅಂಗಡಿಗಳು, ಆಟ ಆಡೋಕ್ಕೆಲ್ಲ ತುಂಬಾ ಇತ್ತು. ಬಟ್ ನಂಗೆ ಆಟಾಡ್ಬೇಕು ಅನಿಸ್ತಾ ಇತ್ತು, ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿತ್ತು. ಆಟಾಡೋಕ್ಕೆ ನಂಗೆ ಅಷ್ಟೊಂದೇನು ಚೆನ್ನಾಗಿ ಅನಿಸಿಲ್ಲ. ಬಟ್ ಎಲ್ಲ ಅದು ಈ ಥರ ತುಂಬಾ ಚೆನ್ನಾಗಿರಲ್ಲ, ದುಡ್ಡು ಜಾಸ್ತಿ ತಗೊತಾರೆ ಅಂತೆಲ್ಲ ಹೇಳ್ತಾರೆ. ನನಗೆ ಆಟಾಡಬೇಕಂತನೂ ಅನಿಸ್ತಿರ್ಲಿಲ್ಲ. ಒಂದು ಕಡೆ ಆಟಾಡಬೇಕು, ಒಂದು ಕಡೆ ಆಟಾಡಬಾರ್ದು ಅಂತಿತ್ತು. ಸೊ ನೋಡಿ, ಈ ಥರ ಎಲ್ಲ ಹಾಕಿದ್ರು. ಗಾಯ್ಸ್ ಎಲ್ಲ ಮುಗೀತು, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಂದಿದ್ವಿ. ಸೊ
ನೆಕ್ಸ್ಟ್ ನಾವು ಮೂವಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಮೂವಿ, ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಈ ಥರ ಮಾಲಲ್ಲಿ ಮೂವಿ ನೋಡೋಕ್ಕೆ ಹೋಗಿರೋದು. ಈ ಥರ ಎಲ್ಲ ಗೇಮ್ಸ್ ಆಟ ಆಡಿದ್ವಿ ಮಾಲಲ್ಲಿ. ತಂಗಿ ಲೈಕ್ ಸ್ಕೇರಿ ಅದು ನೋಡಬೇಕು 3D ಟೈಪಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಇತ್ತು. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ನೋಡಿದ್ದೆ. ಸೊ ತಂಗಿನೂ ನೋಡಲಿ ಅಂತ ಹೇಳ್ಬಿಟ್ಟು ಕೂರಿಸಿರೋದು. ನೆಕ್ಸ್ಟ್ ಈ ಗೇಮ್ ಆಟ ಆಡಿದ್ವಿ. ಈ ಗೇಮ್ ಬಂದುಬಿಟ್ಟು ಒಂದು ಬಾಕ್ಸಸ್ ಕಾಣ್ತಿದೆ ಅಲ್ವಾ, ಅದರೊಳಗೆ ಬಾಲ್ನ ಹಾಕಬೇಕಿತ್ತು. ಸೊ ನಮ್ಮ ಬಾಲ್ ಹೋಗ್ತಾಯಿತ್ತು. ಇದಕ್ಕೆ ಸ್ಟಿಕ್ಕರ್ ಕೊಡ್ತಾಯಿದ್ರು ಅವರು, ಅದು ಗಿಫ್ಟ್ ಏನಾದರೂ ತಗೊಬೇಕಂತೆ. ಸೊ ಈ ಥರ ಹಾಕ್ತಾ ಒಂದೊಂದು ಬಾಲ್ ಹೋಗ್ತಾಯಿತ್ತು, ಒಂದೊಂದು ಹೋಗ್ತಾ ಇರಲಿಲ್ಲ. Put slowly. Done maybe. ಆ್ಯಂಡ್ ಇದು ಬಂದು ನಮ್ಮ ಎನರ್ಜಿಯನ್ನು ಟೆಸ್ಟ್ ಮಾಡೋದಂತೆ, ನಮಗೆ ಎಷ್ಟು ಎನರ್ಜಿ ಇದೆ ಅಂತ ತಿಳ್ಕೊಂಡು. ಜನವರಿ ನೆಕ್ಸ್ಟ್ ನಾನು ಇದನ್ನು ಆಟ ಆಡಿದೆ. ಈ ಗೇಮ್ನ ತುಂಬಾ ಚೆನ್ನಾಗಿ ಅನಿಸ್ತು ಮಾತ್ರ. ಆ ಬಾಕ್ಸ್ ಒಳಗೆ ಹಾಕಬೇಕಾಗಿತ್ತು. ನೆಕ್ಸ್ಟ್ ನಾವು ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದ್ವಿ. ಆ್ಯಂಡ್ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದಿದ್ವಿ ಪೋಲಾರ್ ಬೇರ್ಗೆ. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ವ್ಲಾಗ್ ಮೇಲೆ ಮಾಡ್ತಿದ್ದೀವಿ. ಟಾಟಾ, ಬಾಯ್, ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.